ರಶ್ ಆಗಿ ಹೋಗ್ಬಿಟ್ಟಿದೆ. ನನಗೆ ಮೊದಲೇ ನಡ್ಕೊ ಬಂದು ತುಂಬಾ ಸುಸ್ತಾಗಿದೆ. ನಾನು ಇವಾಗ ಕೂರ್ಲೇಬೇಕು. ಇರೇ ಪುಟಿ, ಯಾಕೆ ಯೋಚನೆ ಮಾಡ್ತೀಯಾ? ಎಲ್ಲರನ್ನೂ ಜರುಗಿಸಿ ಒಂದ್ ಸ್ವಲ್ಪ ಜಾಗ ಮಾಡ್ಕೊಡ್ತೀನಿ. ಏನಪ್ಪ, ಒಂದ್ ಸ್ವಲ್ಪ ಆ ಕಡೆ ಜರುಗ್ತೀಯಾ? ನಾನು ನನ್ನ ಮಗಳು ಕೂತ್ಕೋಬೇಕು. ಆಗಲ್ಲಮ್ಮ, ನಾವು ಮೊದ್ಲೇ ಇಕ್ಕಟ್ಟಲ್ಲಿ ಕೂತಿದೀವಿ. ಹೋಗಮ್ಮ, ಅಲ್ಲೆಲ್ಲಾದ್ರೂ ಬೇರೆ ಕಡೆ ಜಾಗ ಇದೆಯಾ ಅಂತ ನೋಡು. ನಾವು ಜರ್ಗಕ್ ಆಗಲ್ಲ. ಈಗಿನ ಕಾಲದ ಜನರಿಗೆ ಮನುಷ್ಯತ್ವನೂ ಇಲ್ಲ, ಸಹಾಯ ಮಾಡೋ ಬುದ್ಧಿನೂ ಇಲ್ಲ. ಏನಮ್ಮ ನಿನ್ ಮಾತಿನ ಅರ್ಥ? ನಮಗ್ ಮನುಷ್ಯತ್ವ ಇಲ್ಲ ಅಂತನ? ನಾವು ದುಡ್ಡು ಕೊಟ್ಟು ಟಿಕೆಟ್ ತಗೊಬಂದ್ ಕೂತಿದೀವಿ. ಏನ್ ನೀನೊಬ್ಳೆ ದುಡ್ಡು ಕೊಟ್ಟು ಟಿಕೆಟ್ ತಗೊಬಂದಿದ್ಯಾ? ನಾವು ದುಡ್ಡು ಕೊಟ್ಟೆ ಟಿಕೆಟ್ ತಗೊಬಂದಿರೋದು. ಆಂಟಿ, ನಾನ್ ನಿಮಗೆ ಸಹಾಯ ಮಾಡ್ತೀನಿ. ನಾನ್ ಕೂತಿರೋ ಸೀಟಲ್ಲಿ ನೀವು ಕೂತ್ಕೊಳ್ಳಿ. ಏನ ಹುಡುಗ ನೀನ್ ಹೇಳ್ತಿರೋದು? ನಾನು ಈ ವಯ್ಯನ್ ತೊಡೆ ಮೇಲೆ ಕೂತ್ಕೋಬೇಕಾ? ನೀವಿಬ್ರಿಗೂ ಒಳ್ಳೆ ಬುದ್ಧಿನೂ ಇಲ್ಲ, ನಿಮ್ ಮಗುಂಗೆ ಒಳ್ಳೆ ಬುದ್ಧಿನೂ ಕಲ್ಸಿಲ್ಲ. ಲೋ ಚಿಂಟು, ನೀನ್ ಕೂತಿದ್ದು ನಿಮ್ಮ ಅಪ್ಪನ ತೊಡೆ ಮೇಲೆ ಕಣೋ. ಆ ಡುಮ್ಮಿ ಆಂಟಿ ನಿಮ್ಮ ಅಪ್ಪನ ತೊಡೆ ಮೇಲೆ ಕೂತ್ರೆ ನಿಮ್ಮ ಅಪ್ಪನ ಕತೆ ಗೋವಿಂದ. ಅಮ್ಮ, ನಮ್ ಟೀಚರ್ ಹೇಳಿದ್ದಾರೆ ನಾವು ಟ್ರೈನಲ್ಲಿ ಬಸ್ಸಲ್ಲಿ ಹೋದಾಗ ವಯಸ್ಸಾದವರು ಮತ್ತೆ ದೊಡ್ಡವರು ಇದ್ರೆ ಅವರಿಗೆ ಸೀಟ್ ಬಿಟ್ಕೊಡ್ಬೇಕು ಅಂತ. ನಿಮ್ ಟೀಚರ್ ಹೇಳಿರೋದು ಸೀಟ್ ಬಿಟ್ಕೊಡಕ್ಕೆ, ನಿಮ್ಮ ಅಪ್ಪನ ತೊಡೆ ಅಲ್ಲ. ಲೋ ಗುಂಡ, ನನಗಂತೂ ಇವತ್ತು ಟ್ರೈನಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್. ಕಣೋ, ನಂಗಂತೂ ಒಳ್ಳೆ ಮಜಾ ಬಂತು. ಅಮ್ಮ, ನನಗೆ ತುಂಬಾ ಸುಸ್ತಾಗ್ತಿದೆ ಕಣೆ. ಬಾರೆ ಅಲ್ಲಿ ಮುಂದೆ ಹೋಗಿ ನೋಡೋಣ, ಸೀಟ್ ಸಿಗ್ಬೋದು. ಚಳಿ ಚಳಿ ತಾಳೆನು ಈ ಚಳಿಯ, ಆಹಾ ಆಹಾ, ಗೆಳತಿಯ ಬಾರೆ ಈ ಸನಿಹ, ಓಹೋ ಓಹೋ. ಎಷ್ಟೋ ಧೈರ್ಯ ನಿನಗೆ ನನ್ನ ಮಗಳನ್ನ ಚುಡಾಯಿಸಕ್ಕೆ? ಏ ಅಜ್ಜಿ, ನಾನೆಲ್ಲಿ ನಿಮ್ಮ ಮಗಳನ್ನ ಚುಡಾಯಿಸ್ತೆ? ನನ್ನ ಪಾಡಿಗೆ ನಾನು ಹಾಡು ಹೇಳ್ತಾ ಕೂತಿದ್ದೀನಪ್ಪ. ನಮಗೇನು ಒಂದು ಹಾಡು ಹೇಳೋ ಸ್ವಾತಂತ್ರ್ಯನೂ ಇಲ್ವಾ? ಯಾವಳ ಅದು ಅಜ್ಜಿ? ನಾನೇ ನಿನ್ ಕಣ್ಣಿಗೆ ಅಜ್ಜಿ ತರ ಕಾಣಿಸ್ತಿದ್ದೀನಾ? ಕರ್ಮ ಕರ್ಮ, ಬೆಳಿಗ್ಗೆ ಅದು ಯಾರ ಮುಖ ನೋಡಿದ್ನೋ ಏನೋ, ಈ ಡುಮ್ಮಿ ಅಜ್ಜಿ ಕೈಲಿ ತಗ್ಲಾಕೊಂಡೆ. ನನ್ನನ್ನೇ ಡುಮ್ಮಿ ಅಜ್ಜಿ ಅಂತೀಯಾ? ಮಾಡ್ತೀನಿ ನಿನಗೆ. ನೀವ್ಯಾರು ತಪ್ಪು ತಿಳ್ಕೊಬೇಡಿ ಅವನಿಗೆ ಹೊಡೆದಿದ್ದಕ್ಕೆ, ಆಯ್ತಾ? ಮತ್ತೆ ಅವ್ನು ನನಗೆ ಡುಮ್ಮಿ ಅಜ್ಜಿ ಅಂತಾನೆ, ನನಗೆ ಸಿಟ್ಟು ಬರಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ?